ನಮಸ್ಕಾರ ವೀಕ್ಷಕರೇ. ಆಫ್ಟರ್ ವೆರಿ ಲಾಂಗ್ ಟೈಮ್ ನಾನು ಟ್ಯಾರೋ ರೀಡಿಂಗ್ ಮಾಡ್ತಾ ಇದ್ದೀನಿ. ಬಟ್ ಸ್ಟಿಲ್ ಇದು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ. ಇವತ್ತಿನ ರೀಡಿಂಗ್ ಇದೆ ಅಲ್ಲ, ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್. ಈ ಒಂದು ವಿಡಿಯೋ ನಿಮಗೆ ತಲುಪಿದೆ ಅಂದರೆ, ಈ ಒಂದು ವಿಡಿಯೋನ ನೀವು ಕ್ಲಿಕ್ ಮಾಡಿದ್ದೀರಾ ಅಂದರೆ, ನಾನು ಇವಾಗ ಏನು ಮಾಡ್ತಾಯಿದ್ದೀನಿ ಇದು ನಿಮಗೇನೆ ಅನ್ವಯ ಆಗುವಂಥದ್ದು, ಇದು ನಿಮಗೇನೆ ಕನೆಕ್ಟ್ ಆಗುವಂಥ ರೀಡಿಂಗ್ ಇದು. ಸೊ ಇದನ್ನು ನಾವು ಕಲೆಕ್ಟಿವ್ ರೀಡಿಂಗ್ ಅಂತ ಹೇಳ್ತೀವಿ. ಕಲೆಕ್ಟಿವ್ ರೀಡಿಂಗ್ ಅಂದಾಗ ಈ ಒಂದು ಸಂದರ್ಭದಲ್ಲಿ, ಈ ಒಂದು ಸಿಚುವೇಷನಲ್ಲಿ ನಾನು ಏನು ನಿಮ್ಗೆ ಹೇಳ್ತಾ ಇದ್ದೀನಿ ಅದು ನೀವು ಕೇಳಿಸ್ಕೊಳ್ಬೇಕಾಗಿರೋದ್ರಿಂದಾನೇ ಈ ಒಂದು ವಿಡಿಯೋನ ಕ್ಲಿಕ್ ಮಾಡಿದ್ದೀರಾ ಅಂತ ಅರ್ಥ. ಓಕೆ, ಸೊ ಐ ಆಮ್ ಡೂಯಿಂಗ್ ದ ರೀಡಿಂಗ್, ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಗೊತ್ತು ನನಗೆ ನಿಮಗೆ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಅಂದರೆ ಭಾಳ ಇಷ್ಟ ಅಂತ. ಸೊ ಈ ವ್ಯಕ್ತಿಯನ್ನು ಮನಸ್ಸಲ್ಲಿಟ್ಕೊಳ್ಳಿ. ಈ ವ್ಯಕ್ತಿಯ ಕುರಿತಾಗೆ ನಾನು ರೀಡಿಂಗ್ ಮಾಡ್ತಾ ಇರುವಂಥದ್ದು. ಯಾರೇ ಆಗಿರ್ಬೋದು, ಇವರು ನಿಮ್ಮ ಜೊತೆ ಕಾಂಟ್ಯಾಕ್ಟಲ್ಲಿ ಇರ್ಬೋದು, ಕಾಂಟ್ಯಾಕ್ಟಲ್ಲಿ ಇಲ್ಲದೇ ಇರಬಹುದು, ಎನಿಥಿಂಗ್. ಇವರ ಮನಸ್ಥಿತಿ ಇವಾಗ ಏನಿದೆ, ವಾಟ್ ಆರ್ ದಿಸ್ ಪರ್ಸನ್ಸ್ ಪ್ರೆಸೆಂಟ್ ಫೀಲಿಂಗ್ಸ್ ಟುವರ್ಡ್ಸ್ ಯು, ಇವರ ಯೋಚನೆ ನಿಮ್ಮ ಕಡೆಗೆ ಏನಾಗಿದೆ, ಅವ್ರಿಗೇನಾದರೂ ನಿಮ್ಮ ವಿಷಯವಾಗಿ ಮೈಂಡಲ್ಲಿ ಏನು ಓಡ್ತಾ ಇದೆ, ಇಮೋಷನ್ಸ್ ಹೇಗಿದೆ, ಇದೆಲ್ಲನೂ ನಿಮಗೆ ಈ ಒಂದು ವಿಡಿಯೋನಲ್ಲಿ ಗೊತ್ತಾಗುತ್ತೆ. ನೀವೇನು ಮಾಡಬೇಕಾಗುತ್ತೆ ಅಂದರೆ, ಈ ವ್ಯಕ್ತಿನ ಮನಸ್ಸಲ್ಲಿಟ್ಕೊಳ್ಳಿ. ಓಕೆ, 3 ಸಲ ಈ ವ್ಯಕ್ತಿಯ ಹೆಸರು ಹೇಳಿ ಆ್ಯಂಡ್ ವಿ ವಿಲ್ ಸ್ಟಾರ್ಟ್ ದ ರೀಡಿಂಗ್. ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗುತ್ತೆ. ಒಂದು ಫೋನ್ ಮುಖಾಂತರನಾದ್ರು ತೊಗೋಬೋದು, ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬಹುದು. ನಿಮ್ಗೆ ಯಾವುದೋ ಅನುಕೂಲ ಅನಿಸುತ್ತೆ ನೀವು ಮಾಡಿ. ಸೊ ಇಲ್ಲಿ ನಾನೇನು ಪಿಕ್ ಮಾಡ್ತಾಯಿದ್ದೀನಿ ಅಂದರೆ, ಎಷ್ಟೋ ಜನಕ್ಕೆ ಇದು ಒಂದು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಆಗಿರಬಹುದು. ಕಾಂಟ್ಯಾಕ್ಟ್ ಇಲ್ಲ, ಮಾತಾಡ್ತಾ ಇಲ್ಲ, ಹಾಗೂ ಸಿಚುವೇಶನ್ ಸ್ವಲ್ಪ ಚಾಲೆಂಜಿಂಗ್ ಆಗೇ ಇದೆ. ಈ ವ್ಯಕ್ತಿ ನಿಮ್ಮನ್ನು ಮಾನಸಿಕವಾಗಿ ಕುಗ್ಗಿಸಿದ್ದಾರೆ ಅಂತ ಕೂಡ ತೋರಿಸ್ತಾ ಇದೆ. ಹಾಗೂ ನಿಮಗೆ ಟೈಮ್ ಕರೆಕ್ಟಾಗಿ ಕೊಟ್ಟಿಲ್ಲ, ನಿಮ್ಮನ್ನ ವ್ಯಾಲ್ಯೂ ಮಾಡಿಲ್ಲ, ಹಾಗೂ ನಿಮ್ಮದೇ ತಪ್ಪು ಅಂತ ಕೂಡ ಎಷ್ಟೋ ಸಲ ಹೇಳಿದ್ದಾರೆ. ನಿನ್ನಲ್ಲೇ ಏನೋ ತಪ್ಪಿದೆ, ನೀನೇ ಸರಿ ಇಲ್ಲ ಅನ್ನೋ ಹಾಗೂ ಕೂಡ ಮಾತಾಡಿದ್ದಾರೆ. ಓಕೆ, ಇನಿಷಿಯಲಿ ತುಂಬ ಚೆನ್ನಾಗಿತ್ತು ಈ ರಿಲೇಷನ್ಶಿಪ್. ಏನಾಗಿತ್ತು ನಿಮ್ಮವರ ನಡುವೆ ಅದ್ಭುತವಾಗಿತ್ತು. ಪ್ರಾಬ್ಲಮ್ ಅಂತ ನಾನೇನೋ ನೋಡ್ತಾ ಇಲ್ಲ, ಪ್ರಾಬ್ಲಮ್ ಇರಲಿಲ್ಲ ಆ್ಯಕ್ಚುಲಿ. ಅಟ್ರ್ಯಾಕ್ಷನ್ ಇದೆ ಈ ರಿಲೇಷನ್ಶಿಪ್ನಲ್ಲಿ, ಸ್ಟ್ರಾಂಗ್ ಅಟ್ರ್ಯಾಕ್ಷನ್ 2 ಕಡೆಯಿಂದನೂ ನಾನು ನೋಡ್ತಾ ಇದ್ದೀನಿ. ಇದೊಂಥರ ಲವ್ ಆ್ಯಂಡ್ ಹೇಟ್ ಸಿಚುವೇಶನ್ ಅಂತ ಹೇಳ್ತೀವಿ. ಎಷ್ಟು ಅವರು ನಿಮ್ಮಿಂದ ದೂರ ಹೋಗ್ತಾ ಇದ್ದಾರೆ, ನಿಮಗೆ ಅವ್ರು ಬೇಕು ಅನ್ನುವಂಥ ಒಂದು ಅಡಿಕ್ಷನ್ ಕೂಡ ಜಾಸ್ತಿ ಆಗ್ತಾ ಇದೆ. ಸೊ 1 ಸೆಕೆಂಡ್, ಐ ವಿಲ್ ಕಂಟಿನ್ಯೂ ದ ರೀಡಿಂಗ್ ಫಾರ್ ಯು. ಹೋಲ್ಡ್ ಆನ್. ಅದು ಫ್ಯಾನ್ ಆನಲ್ಲಿತ್ತು, ಅದರಿಂದ ಡಿಸ್ಟರ್ಬ್ ಆಗುತ್ತೆ ರೀಡಿಂಗ್ಗೆ ಅನ್ನೋದಕ್ಕೋಸ್ಕರ ಐ ಹ್ಯಾಡ್ ಟು ಸ್ವಿಚ್ ಆಫ್. ಸೊ ಇಲ್ಲಿ ನೋಡ್ಬೋದು, ಫ್ಲೇಮ್ ಇದೆ ಅಲ್ಲ, ತುಂಬ ಸ್ಟ್ರಾಂಗ್ ಆಗಿದೆ. ಹಾಗೂ ಸ್ಟ್ರಾಂಗ್ ಆಗಿ ಬಂದಾಗ ಫ್ಲೇಮ್ ಇದೆ ಅಲ್ಲ, ಇಟ್ಸ್ ಜಸ್ಟ್ ದ್ಯಾಟ್ ಈ ವ್ಯಕ್ತಿ ಈಗಲೂ ಕೂಡ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಈ ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ಹಾಗೂ ನೀವು ಬೇಕು ಅನ್ನುವಂಥ ಮನಸ್ಥಿತಿಲಿ ಈಗಲೂ ಕೂಡ ಇದ್ದಾರೆ. ಆದರೆ ಈ ವ್ಯಕ್ತಿಗೆ ಈಗೋ ಜಾಸ್ತಿ ಇರೋದ್ರಿಂದ ನಿಮ್ಮನ್ನು ಅವರು ಪರಿಗಣಿಸ್ತಾ ಇಲ್ಲ, ಹಾಗೂ ದೂರ ಹೋಗ್ತಾ ಇದ್ದಾರೆ. ಬೇಕು ಅಂತ ಏನೋ ಹೇಳಿಬಿಟ್ಟು ದೂರ ಹೋಗ್ಬಿಡ್ತಾರೆ. ಅವ್ರ ಮಾತು ಹೇಗಿರುತ್ತೆ ಅಂದರೆ ವೆರಿ ನೆಗೆಟಿವ್. ಈ ವ್ಯಕ್ತಿ ಸ್ವಲ್ಪ ನೆಗೆಟಿವ್ ಪರ್ಸ್ನಾಲಿಟಿ ಅಂತ ಹೇಳ್ಬೋದು. ಏನೋ ಹೇಳಿಬಿಡ್ತಾರೆ, ಮನಸ್ಸಿಗೆ ನೋವಾಗುವಂಥ ಮಾತುಗಳನ್ನ ಹೇಳಿಬಿಡ್ತಾರೆ. ಅದಾದ ನಂತರ ನಾನು ಹೇಳ್ಬಾರ್ದಾಗಿತ್ತು ಅಂತ ಕೂಡ ಯೋಚನೆ ಮಾಡ್ತಾರೆ. ಪ್ರೆಸೆಂಟ್ನಲ್ಲಿ ಇವರು ನಿಮ್ಮ ಮೆಸೇಜ್ ಅಥವಾ ಕಾಲಿಗೆ ಕಾಯ್ತಾ ಇದ್ದಾರೆ. ನೀವೇ ರೀಚ್ ಔಟ್ ಆಗಲಿ, ನೀವೇ ಏನಾದರೂ ಮಾಡಲಿ, ರಿಲೇಷನ್ಶಿಪ್ನ ನೀವು ಫಿಕ್ಸ್ ಮಾಡಲಿ ಅನ್ನುವ ಮನಸ್ಥಿತಿನಲ್ಲೂ ಇದ್ದಾರೆ. ಆ್ಯಂಡ್ ಯು ಕ್ಯಾನ್ ಸಿ ದ ಫ್ಲೇಮ್. ಈ ಫ್ಲೇಮ್ ಇಷ್ಟು ಸ್ಟ್ರಾಂಗ್ ಆಗಿರೋದ್ರಿಂದ ಇದು ಓವರ್ ಆಯಿತು, ಕನೆಕ್ಷನ್ ಇಸ್ ಓವರ್ ಅಂತ ನಾ ಹೇಳಲ್ಲ, ಇದು ರಿಲೇಷನ್ಶಿಪ್ ಮುಗ್ದೋಯ್ತು ಅಂತ ನಾ ಹೇಳಲ್ಲ. ಇದೊಂದು ಪಾಸ್ ಆಗಿರ್ಬೋದು, ಬ್ರೇಕ್ ಆಗಿರ್ಬೋದು, ರೀಕನ್ಸಿಲಿಯೇಷನ್ ಕೆಲವ್ರಿಗೆ ನೋಡ್ತಾ ಇದ್ದೀನಿ. ಅಂದರೆ ಆ ವ್ಯಕ್ತಿ ನಿಮ್ಮ ಲೈಫಿಗೆ ವಾಪಸ್ ಬರೋದನ್ನ ನಾನು ನೋಡ್ತಾ ಇದ್ದೀನಿ ಸ್ಟ್ರಾಂಗಾಗಿ. ಹಾಗೂ
ಒಳ್ಳೆಯ ಮೆಮರೀಸ್ ಕೂಡ ಈ ರಿಲೇಷನ್ಶಿಪ್ನಲ್ಲಿದೆ. ಚೆನ್ನಾಗಿರುವಾಗ ಇಬ್ಬರೂ ಕೂಡ ಅದ್ಭುತವಾದ ಎಕ್ಸ್ಪೀರಿಯನ್ಸ್ನ ಮಾಡಿದ್ದೀರಾ. ಆದರೆ ಪ್ರೆಸೆಂಟ್ ಹೇಗಿದೆ ಅಂದರೆ ಅವರು ನೀವೇ ಎಲ್ಲ ಫಿಕ್ಸ್ ಮಾಡಲಿ ಅನ್ನುವಂಥ ಒಂದು ಯೋಚನೆಯಲ್ಲಿದ್ದಾರೆ ಅಷ್ಟೇ. ಆದರೆ ಇವಾಗ ನೀವೇನಾದ್ರು ಕಾಲ್ ಅಥವಾ ಮೆಸೇಜ್ ಮಾಡಿದರೆ ಅವರು ಪಾಸಿಟಿವ್ ಆಗಿ ರಿಪ್ಲೈ ಮಾಡ್ತಾರೆ, ಆ ಥರ ಇದೆ. ಆದರೆ ಅವ್ರ ಬಿಹೇವಿಯರಲ್ಲಿ ನಾನು ದೊಡ್ಡ ಬದಲಾವಣೆ ಈಗಲೂ ನೋಡ್ತಾ ಇಲ್ಲ. ಸೊ ಪಾಸ್ಟ್ ಹೇಗಿದ್ದರೂ, ಪಾಸ್ಟಲ್ಲಿ ಏನು ಮಿಸ್ಟೇಕ್ಸ್ ಮಾಡಿದ್ರು ಅದನ್ನು ಈಗಲೂ ಮಾಡ್ತಾರೆ, ಈಗಲೂ ಹರ್ಟ್ ಮಾಡ್ತಾರೆ. ಬಿಕಾಸ್ ಅವರು ಯೋಚನೆ ಮಾಡಿ ಮಾತಾಡೋದಿಲ್ಲ, ಏನೋ ಹೇಳಿಬಿಡ್ತಾರೆ, ಹರ್ಟ್ ಆಗೋವಂಥ ವಿಷಯಗಳನ್ನ ಹೇಳಿಬಿಟ್ಟು ಆಮೇಲೆ ಯೋಚನೆ ಮಾಡ್ತಾರೆ, ನಾನು ಹೀಗೆ ಹೇಳಬಾರ್ದಾಗಿತ್ತು, ನಾನು ಈ ಥರ ಮಾತಾಡಬಾರ್ದಾಗಿತ್ತು, ಈ ಥರ ಅವ್ರು ಅಂದ್ಕೊಳ್ತಾರೆ. ಬಟ್ ಮಾಡಿಬಿಡ್ತಾರೆ, ಆ ಥರ ಸ್ಟೆಪ್ಸ್ ತೊಗೊಂಡ್ಬಿಡ್ತಾರೆ. ಸೊ ತುಂಬ ಆತ್ರ ಮತ್ತು ನಿಮ್ಮನ್ನು ತುಂಬ ಹಚ್ಕೊಂಡಿದ್ದಾರೆ. ಆ್ಯಕ್ಚುಲಿ ಯಾವ ರಿಲೇಷನ್ಶಿಪ್ನ ಅಂತ ನಾವು ಸ್ಟ್ರಾಂಗಾಗಿ ನೋಡೋಕ್ಕೆ ಹೋದರೂ ಅವ್ರ ಲೈಫ್ನಲ್ಲಿ ನಿಮ್ಮ ಜೊತೆ ಇರುವಂಥ ರಿಲೇಷನ್ಶಿಪ್ಪೇ ನಾನು ಸ್ಟ್ರಾಂಗಾಗಿ ಪಿಕ್ ಮಾಡ್ತಾ ಇರೋದು. ನಿಮ್ಮ ಜೊತೆ ಹೇಗಿದ್ದರೂ ಹಾಗೆ ಬೇರೆಯವ್ರ ಜೊತೆ ಅವ್ರಿಗೆ ಇರೋಕ್ಕಾಗೋದಿಲ್ಲ. ಆ ಥರದ್ದು ಒಂದು ಬಾಂಡಿಂಗ್ ಈ ರಿಲೇಷನ್ಶಿಪ್ನಲ್ಲಿ ನಾನು ಪಿಕ್ ಮಾಡ್ತಾಯಿದ್ದೀನಿ. ಇದು ಕಲೆಕ್ಟಿವ್ ರೀಡಿಂಗ್ ಆಗಿರೋದ್ರಿಂದ ಕೆಲವು ವಿಷಯಗಳು ನಿಮಗೆ ಕನೆಕ್ಟ್ ಆಗಬಹುದು, ಕೆಲವು ವಿಷಯಗಳು ಕನೆಕ್ಟ್ ಆಗದೇ ಇರಬಹುದು. ಅದು ಪಾಸ್ಟ್ನಲ್ಲೂ ನಾನೇನು ಪಿಕ್ ಮಾಡ್ತಾಯಿದ್ದೀನಿ ಅಂದರೆ, ಅವರು ನಿಮಗೆ ಒಳ್ಳೊಳ್ಳೆ ಗಿಫ್ಟ್ಸ್ ಕೊಟ್ಟಿದ್ದಾರೆ, ಒಳ್ಳೊಳ್ಳೆ ಮಾತಾಡಿದ್ದಾರೆ, ಖುಷಿಯಾದ ಸಮಯ ಕೂಡ ಈ ರಿಲೇಷನ್ಶಿಪ್ನಲ್ಲಿದೆ, ಅದ್ಭುತವಾದ ಟೈಮ್ ಈ ರಿಲೇಷನ್ಶಿಪ್ನಲ್ಲಿದೆ. ಆದರೆ ಪ್ರೆಸೆಂಟ್ ಮಾತ್ರ ಸ್ವಲ್ಪ ನೋವಿನ ಸ್ಥಿತಿ ಇದೆ. ಮೇ ಬಿ ಅವರೇನೋ ಹರ್ಟ್ ಮಾಡಿರ್ಬೋದು, ಅವರೇನೋ ಹೇಳಿಬಿಟ್ಟಿರ್ಬೋದು, ಆಮೇಲೆ ಅಂದ್ಕೊಳ್ತಾ ಇದ್ದಾರೆ ನಾನು ಹೀಗೆ ಹೇಳಬಾರ್ದಾಗಿತ್ತು, ಈ ಥರ ಮಾತಾಡಬಾರ್ದಾಗಿತ್ತು. ಆ ಥರ ಒಂದು ರಿಯಾಕ್ಟಿವ್ ಎನರ್ಜಿನೂ ಪಿಕ್ ಮಾಡ್ತಾಯಿದ್ದೀನಿ. ಏನೋ ಹೇಳಿಬಿಡ್ತಾರೆ, ಆಮೇಲೆ ಅಯ್ಯೋ ನಾನು ಯಾಕೆ ಹೇಳಿದೆ, ನಾನು ಹೇಳಿದ್ದೇ ತಪ್ಪಾಯ್ತೇನೋ ಅಂತ ಯೋಚನೆ ಮಾಡ್ತಾರೆ. ಆದರೆ ಇವರಲ್ಲಿ ಇನ್ನೊಂದು ಕ್ವಾಲಿಟಿ ಏನು ಪಿಕ್ ಮಾಡ್ತಾಯಿದ್ದೀನಿ ಅಂದರೆ, ಇವರು ಅವ್ರ ಮಿಸ್ಟೇಕ್ಸ್ನ ಒಪ್ಕೊಳ್ಳೋದಿಲ್ಲ. ದಿಸ್ ಪರ್ಸನ್ ವಿಲ್ ನೆವರ್ ಎಕ್ಸೆಪ್ಟ್ ಮಿಸ್ಟೇಕ್ಸ್. ಅದು ನಿಮ್ಮ ಮುಂದೆ ಸೋಲೋದು ಅವ್ರಿಗಿಷ್ಟ ಆಗೋದಿಲ್ಲ, ನಿಮ್ಮ ಮುಂದೆ ಯಾವಾಗಲೂ ಗೆಲ್ಲಬೇಕು ಅಂತ. ಅದಕ್ಕೆ ನಾನು ಹೇಳಿದ್ದು, ಈಗೋ ಜಾಸ್ತಿ ಈ ವ್ಯಕ್ತಿಗೆ ನಿಮ್ಮ ಜೊತೆ ಇದ್ದಾಗೆ ಇರೋದು. ನಾನು ನಿನಗಿಂತ ಬೆಸ್ಟ್ ಅನ್ನೋ ಹಾಗೆ ಅವರು ತೋರಿಸ್ಕೊಳ್ಳೋಕ್ಕೆ ಇಷ್ಟಪಡ್ತಾರೆ. ಅದು ಅವರ ಕಂಫರ್ಟ್, ಹಾಗೆ ಇರಬೇಕು ನಾನು ಅಂತ ಯೋಚನೆ ಮಾಡುವಂಥ ವ್ಯಕ್ತಿ ಇವರು. ನಾನು ಟ್ಯಾರೋ ರೀಡಿಂಗ್ನೂ ಕೂಡ ಮಾಡ್ತೀನಿ. ಇನ್ನು ಹೆಚ್ಚು ಇನ್ಫಾರ್ಮೇಷನ್ ಈ ಒಂದು ಕಂಡೀಷನ್ ವಿಷಯವಾಗಿ ತಿಳ್ಕೊಳ್ಳೋದಕ್ಕೆ ನಿಮಗೆ ಟ್ಯಾರೋ ರೀಡಿಂಗ್ ಕೂಡ ಮಾಡ್ತೀನಿ. ಬಟ್ ಫ್ಲೇಮ್ ಸ್ಟ್ರಾಂಗ್ ಆಗಿರೋದ್ರಿಂದ ನಾನೇನು ಪಿಕ್ ಮಾಡ್ತಾಯಿದ್ದೀನಿ ಅಂದರೆ, ಈ ವ್ಯಕ್ತಿ ನಿಮ್ಮ ಲೈಫಿಗೆ ವಾಪಸ್ ಬಂದೇ ಬರ್ತಾರೆ. ಬಟ್ ಸ್ವಲ್ಪ ಟೈಮ್ ತೊಗೊಳುತ್ತಷ್ಟೇ. ನಾನೇನು ಪಿಕ್ ಮಾಡ್ತಾಯಿದ್ದೀನಿ, ಫ್ಯೂ ವೀಕ್ಸ್ ಗೊಂದಲ ಇರುತ್ತೆ, ಪ್ರಾಬ್ಲಮ್ಸ್ ಇರುತ್ತೆ, ಭಿನ್ನಾಭಿಪ್ರಾಯಗಳಿರುತ್ತೆ, ಅಥವಾ ನೀವು ಮಾತಾಡಿದ್ರೆ ಜಗಳಗಳು ಜಾಸ್ತಿ ಆಗ್ಬೋದು. ಆದರೆ ಅವ್ರು ಯಾವತ್ತೂ ನಿಮ್ಮಿಂದ ದೂರ ಹೋಗಬೇಕು ಅಂತ ಯೋಚನೆ ಮಾಡಿಲ್ಲ, ನೀವು ಅವ್ರ ಲೈಫಲ್ಲಿ ಇರಬೇಕು ಅಂತಲೇ ಯೋಚನೆ ಮಾಡಿದ್ದಾರೆ. ಆ್ಯಕ್ಚುಲಿ ಅವ್ರ ಫ್ಯೂಚರ್ನೂ ಕೂಡ ನಿಮ್ಮ ಜೊತೆ ತುಂಬ ವಿಜುವಲೈಸ್ ಮಾಡಿದ್ದಾರೆ. ನಾನು ಹಾಗಿರ್ತೀನಿ, ನಾನು ಹೀಗಿರ್ತೀನಿ ಅಂತ ಕೂಡ ಅವ್ರು ಯೋಚನೆ ಮಾಡಿದ್ದಾರೆ. ನಾನು ಯಾವುದೇ ರೀತಿಯಾದ ಥರ್ಡ್ ಪಾರ್ಟಿ ಸಿಚುವೇಶನ್ ಇಲ್ಲಿ ನೋಡ್ತಾ ಇಲ್ಲ. ಯಾರೋ ಏನೋ ಮಾಡಿಬಿಟ್ರು, ಯಾರಿಂದನೋ ಏನೋ ಆಯಿತು, ಆ ಥರದ್ದು ನಾನೇನೋ ಪಿಕ್ ಮಾಡ್ತಾ ಇಲ್ಲ, ಟು ಬಿ ಫ್ರ್ಯಾಂಕ್. ಇನ್ನೊಂದು ಏನಂದರೆ, ಇಲ್ಲೊಂದು ಬ್ಲ್ಯಾಕ್ ಹಾರ್ಟ್ ಫಾರ್ಮ್ ಆಗಿದೆ. ನೀವಿಲ್ಲಿ ಝೂಮ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ. ದೆರ್ ಇಸ್ ಅ ಬ್ಲ್ಯಾಕ್ ಹಾರ್ಟ್ ಹಿಯರ್. ಒಂದು ಕ್ಯಾಂಡಲಲ್ಲೇ ಬ್ಲ್ಯಾಕ್ ಹಾರ್ಟ್ ಫ್ರೇಮ್ ಆಗಿದೆ, ಫಾರ್ಮ್ ಆಗಿದೆ, ಸಾರಿ. ಇದರ ಅರ್ಥ ಏನು ಅಂದರೆ, ಅವ್ರ ಮನಸ್ಸು ಈಗಲೂ ಕೂಡ ನಿಮಗೆ ಬೀಟ್ ಆಗ್ತಾಯಿದೆ. ದಿಸ್ ಪರ್ಸನ್ಸ್ ಹಾರ್ಟ್ ಇಸ್ ಬೀಟಿಂಗ್ ಫಾರ್ ಯು ಅಂತ ಹೇಳ್ತೀನಿ. ಸೊ ಜಸ್ಟ್ ಗಿವ್ ಫ್ಯೂ ಡೇಸ್ ಟೈಮ್ ಅಂತ ಹೇಳ್ತೀನಿ. ಫ್ಯೂ ಡೇಸ್ ಟೈಮ್ ಬೇಕು, ಅಟ್ಲೀಸ್ಟ್ 1 ವೀಕ್ ಬೇಕು. ಈ ರಿಲೇಷನ್ಶಿಪ್ನಲ್ಲಿ ಯಾವ ಒಂದು ನೋವಿನ ಪರಿಸ್ಥಿತಿ ಇಬ್ಬರು ಅನುಭವಿಸ್ತಿದ್ದೀರೋ ಅದು ಹೀಲ್ ಆಗೋಕ್ಕೆ ಟೈಮ್ ಬೇಕಾಗುತ್ತೆ. ಆದರೆ ಅವ್ರು ನಿಮ್ಮನ್ನು ಬಿಟ್ಟಿರೋದಿಲ್ಲ ಅನ್ನೋದು ಫ್ಯಾಕ್ಟ್. ದಟ್ ಈಸ್ ದ ಫ್ಯಾಕ್ಟ್. ಇಲ್ಲಿ ಹಾರ್ಟ್ ಫ್ರೇಮ್ ಆಗಿರೋದ್ರಿಂದ ಎಸ್, ದಿಸ್ ಪರ್ಸನ್ ಲವ್ಸ್ ಯು ಅಂತ ಹೇಳ್ತೀನಿ. ಅವ್ರಿಗೆ ನೀವು ಬೇಕು ಅಂತಲೇ ಈಗಲೂ ನಾನು ಹೇಳ್ತೀನಿ. ಏಕೆಂದರೆ ಯೂಶ್ವಲಿ ಕ್ಯಾಂಡಲ್ ವ್ಯಾಕ್ಸಲ್ಲಿ ಆ ಥರ ಫ್ರೇಮ್ ಆಗೋದಿಲ್ಲ. ಆ ಥರ ಒಂದು ಈಸಿಯಾಗಿ ಹೌ ಕ್ಯಾನ್ ಹಾರ್ಟ್ ಬಿ ಫಾರ್ಮ್ಡ್ ಅಲ್ಲ. ಸೊ ಇಲ್ಲಿ ನೀವು ನೋಡಿದ್ರೆ ಕಾಣುತ್ತೆ, ದೇರ್ ಇಸ್ ಅ ಹಾರ್ಟ್ ಫಾರ್ಮೇಷನ್. ಓಕೆ, ಸೊ ಜಸ್ಟ್ ಗಿವ್ ಸಮ್ ಮೋರ್ ಟೈಮ್ ಆ್ಯಂಡ್ ಸ್ಪೇಸ್. ಸರಿ ಹೋಗುತ್ತೆ. ಆ ಥರದ್ದು ನಾನೇನೋ ನೀವು ಯೋಚನೆ ಮಾಡುವಂಥದ್ದಿಲ್ಲ ಅಂತಲೇ ಹೇಳ್ತೀನಿ.
ಸ್ವಲ್ಪ ಪ್ರಾಬ್ಲಮ್ಸ್ ಇದೆ, ಆದರೆ ಆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೋಬಹುದು. ಓಕೆ, ಕ್ಯಾಂಡಲ್ ವಿಷಯವಾಗಿ ನೋಡೋಕೆ ಹೋದಾಗ ಈ ಥರ ರೀಡಿಂಗ್ ಬಂದಿದೆ. ನಾನು ಇವಾಗ ಏನು ಮಾಡ್ತೀನಿ ಅಂದರೆ ಅವರ ಮನಸ್ಸಿನ ಮೆಸೇಜಸ್, ವಾಟ್ ಆರ್ ದಿಸ್ ಪರ್ಸನ್ಸ್ ಮೈಂಡ್ ಮೆಸೇಜಸ್, ಅವ್ರಿಗೆ ಏನು ಹೇಳಬೇಕು ಅನಿಸ್ತಾ ಇದೆ ಅಂತ ನಾನು ಹೇಳ್ತೀನಿ. ಅವರ ಮೈಂಡ್ ಮೆಸೇಜಸ್, ಅವ್ರ ಮನಸ್ಸಿನ ಮಾತೇನಾಗಿದೆ ನಿಮ್ಮ ಕಡೆಗೆ, ಏನು ಹೇಳಬೇಕು ಅಂತ ಈಗ ಪ್ರೆಸೆಂಟ್ ಅಂದ್ಕೊಳ್ತಾ ಇದ್ದಾರೆ ಅಂತ ಹೇಳ್ತೀನಿ. ಐ ವಾಸ್ ಹರ್ಟ್ ಬೈ ಯು ಅಂತ ಅವ್ರು ಹೇಳ್ತಾ ಇದ್ದಾರೆ. ಅಂದರೆ ಇವ್ರೇನು ಹೇಳ್ತಾ ಇದ್ದಾರೆ ಅಂದರೆ, ನಿನ್ನಿಂದ ನನಗೆ ಹರ್ಟ್ ಆಗಿದೆ, ನೀನೇನೋ ಹೇಳಿದ್ಯಾ, ಅದು ನನಗೆ ನೋವು ಕೊಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಇಸ್ ಇಟ್ ಓವರ್ ಅಂತ ಕೂಡ ಹೇಳ್ತಾ ಇದ್ದಾರೆ. ಮೇ ಬಿ ನೀವು ಕೂಡ ದೂರ ಇರ್ಬೋದು ಇವರಿಂದ, ನಿಮ್ಮ ಕಡೆಯಿಂದನೂ ಏನೋ ಆ್ಯಕ್ಷನ್ ಇಲ್ಲದೆ ಇರ್ಬೋದು. ಅದರಿಂದ ಅವರೇ ನಿಮ್ಮನ್ನು ಕ್ವೆಶ್ಚನ್ ಮಾಡ್ತಾ ಇದ್ದಾರೆ. ಇಸ್ ಇಟ್ ಓವರ್, ಆಗೋಯ್ತಾ ಈ ರಿಲೇಷನ್ಶಿಪ್, ಮುಗ್ದೋಯ್ತಾ ಅನ್ನೋ ಕ್ವೆಶ್ಚನ್ ಮಾಡ್ತಾ ಇದ್ದಾರೆ. ಅದಾದ ನಂತರ ಐ ವಿಶ್ ಐ ಕುಡ್ ಬಿ ಫುಲ್ಲಿ ಹಾನೆಸ್ಟ್ ವಿತ್ ಯು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅವ್ರು ಯಾವುದೋ ಒಂದು ವಿಷಯಗಳಲ್ಲಿ ಸುಳ್ಳು ಹೇಳಿರ್ಬೋದು, ಮುಚ್ಚಿಟ್ಟಿರ್ಬೋದು, ನಾನು ಹಾಗಿರಬಾರ್ದಾಗಿತ್ತು ಅಂತ ಕೂಡ ಯೋಚನೆ ಮಾಡ್ತಾಯಿದ್ದೆ. ನಾನು ಹಾನೆಸ್ಟ್ ಆಗಿರಬೇಕಾಗಿತ್ತು ನಿನ್ನ ಹತ್ರ, ನಾನು ಎಲ್ಲವನ್ನೂ ಹೇಳ್ಕೋಬೇಕಾಗಿತ್ತು ನಿನ್ನ ಹತ್ರ, ಅದು ನಾನು ಮಾಡಲಿಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ. ವಾಟ್ ಈಸ್ ದ ಟ್ರೂತ್ ಅಂತ ಕೇಳ್ತಾ ಇದ್ದಾರೆ. ಅಂದರೆ ಇದು ಯಾವುದೇ ವಿಷಯವಾಗೂ ನೀವು ಕನೆಕ್ಟ್ ಮಾಡ್ಕೋಬೋದು. ಅಂದರೆ ನೀನು ನಿಜವಾಗ್ಲೂ ನನ್ನನ್ನು ಬಿಟ್ಟು ಹೋಗ್ಬಿಟ್ಯಾ ಅಂತ ಕೇಳ್ತಾ ಇದ್ದಾರೆ. ಸತ್ಯನಾ, ಇದೇನು ನಡೀತಾ ಇದೆ ನಮ್ಮಿಬ್ಬರ ಮಧ್ಯ, ಈ ಥರ ಬಿರುಕು ಆಗಿದೆಯಲ್ಲ ನಿಮ್ಮಿಬ್ಬರ ಮಧ್ಯ, ಇದು ಸತ್ಯನಾ, ಇದು ಹೀಗೆ ಇರುತ್ತಾ ಅನ್ನೋ ಹಾಗೆ ಯೋಚನೆ ಮಾಡ್ತಾ ಇದ್ದಾರೆ. ಐ ಡೋಂಟ್ ನೋ ಹೂ ಐ ಆ್ಯಮ್ ಎನಿ ಮೋರ್. ಸೊ ಈ ವ್ಯಕ್ತಿ ನಿಮ್ಮನ್ನು ಕಳ್ಕೊಂಡ್ಬಿಟ್ಟಿದ್ದೀನಿ ಅನ್ನೋ ಭಯನೂ ಕಾಡ್ತಾ ಇದೆ. ನನಗೆ ಗೊತ್ತಾಗ್ತಾ ಇಲ್ಲ, ನಾನು ಕಳೆದೋಗಿದ್ದೀನಿ, ಐ ಆಮ್ ಲಾಸ್ಟ್ ಅನ್ನೋ ಹಾಗೆ ಮಾತಾಡ್ತಾ ಇದ್ದಾರೆ ಇವರು. ಸೊ ನಾನು ಇವಾಗ ಕೆಲವು ಟ್ಯಾರೋ ರೀಡಿಂಗ್ ಕಾರ್ಡ್ಸ್ನ ಕೂಡ ತೆಗಿತೀನಿ. ಜಸ್ಟ್ ಪಿಕ್ ಫ್ಯೂ ಕಾರ್ಡ್ಸ್ ಫಾರ್ ಯು. ಇದು ಕೂಡ ನಿಮಗೆ ಹೆಲ್ಪ್ ಆಗುತ್ತೆ. ಇವ್ರ ಮನಸ್ಥಿತಿ ಏನಿದೆ, ಫ್ಯೂಚರ್ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು ಅಂತ. 7 ಆಫ್ ಸ್ಪೋರ್ಟ್ಸ್ ಬರ್ತಿರೋದ್ರಿಂದ ಎಸ್, ವೆರಿ ಕ್ಲಿಯರ್. ಈ ವ್ಯಕ್ತಿ ಏನೋ ಒಂದು ವಿಷಯನ ಮುಚ್ಚಿಟ್ಟಿದ್ದಾರೆ. ನೀವು ಅದನ್ನು ಕೇಳಿದ್ದಕ್ಕೆ ಜಗಳಗಳು ಬಂದಿರ್ಬೋದು. ಹಾಗೂ ಇವಾಗ ಅನಿಸ್ತಾ ಇದೆ, ನಾನು ಇದನ್ನು ಯಾಕೆ ಮಾಡಿದೆ, ಇಷ್ಟೆಲ್ಲ ಕ್ರಿಯೇಟ್ ಪ್ರಾಬ್ಲಮ್ ನಾನೇ ಮಾಡಿಬಿಟ್ನಲ್ಲ ಅಂತ ಅವ್ರಿಗೆ ಅನ್ನಿಸ್ತಾ ಇದೆ. ಆ ಥರದ್ದು ಒಂದು ಮನಸ್ಥಿತಿ ಬಂದಿದೆ ಇವರಿಗೆ. ಅದಾದ ನಂತರ 9 ಆಫ್ ಸ್ಪೋರ್ಟ್ಸ್. ನೀವು ಇವೆರಡೂ ಕಾರ್ಡ್ ನೋಡ್ಬೋದು. ಇಬ್ಬರೂ ಕೂಡ ನೋವು ಅನುಭವಿಸ್ತಾ ಇದ್ದೀರಾ. ಈ ಸಿಚುವೇಷನಲ್ಲಿ ಇಬ್ಬರೂ ಕೂಡ ನೋವು ಅನುಭವಿಸ್ತಾ ಇದ್ದೀರಾ. ಇಬ್ರಿಗೂ ಇದು ಇಷ್ಟ ಆಗ್ತಾ ಇಲ್ಲ. ಈ ಥರ ದೂರ ಇರೋದು, ಬೇಜಾರಲ್ಲಿರೋದು, ಸೈಲೆಂಟಾಗಿರೋದು, ಆ ಥರ ಒಂದು ಪರಿಸ್ಥಿತಿ ಇದೆ. ಯಾರೂ ಖುಷಿಯಾಗಿಲ್ಲ ಇಲ್ಲಿ. ನೀವು ಖುಷಿಯಾಗಿಲ್ಲ, ಅವರು ಖುಷಿಯಾಗಿಲ್ಲ. ನಾನೇನು ಪಿಕ್ ಮಾಡ್ತಾ ಇದ್ದೀನಿ ಅಂದರೆ, ವಿತಿನ್ 2 to 3 ವೀಕ್ಸ್ ಈ ರಿಲೇಷನ್ಶಿಪ್ ಸರಿ ಹೋಗಬೇಕು. ಅವರೇ ಮೆಸೇಜ್ ಅಥವಾ ಕಾಲ್ ಅಥವಾ ಅವರೇ ರೀಚ್ ಔಟ್ ಆಗ್ತಾರೆ ಅಷ್ಟರಲ್ಲಿ ಅಂತ ಬರ್ತಾ ಇದೆ. ಅವರೇ ಸರಿ ಮಾಡ್ತಾರೆ ಅಂತ ತೋರಿಸ್ತಾ ಇದೆ. ಯಾಕೆಂದರೆ ಆ ವ್ಯಕ್ತಿಗೆ ಈಗಲೂ ನೀವು ಬೇಕು. ನಿಮ್ಮ ಬಗ್ಗೆ ಅಪಾರವಾದ ಗೌರವ, ಪ್ರೀತಿ ಇದೆ. ಆದರೆ ಏನೋ ಒಂದು ಸಣ್ಣ ವಿಷಯದಿಂದ ಬಿರುಕು ಬಿಟ್ಟಿದೆ ರಿಲೇಷನ್ಶಿಪ್. ಬಟ್ ಈವೆಂಚುಲಿ ಈ ರಿಲೇಷನ್ಶಿಪ್ ಸರಿ ಹೋಗುತ್ತೆ ಅಂತಲೇ ನಿಮಗೆ ಕನ್ಫರ್ಮೇಷನ್ ಸಿಗ್ತಾ ಇದೆ. ಏಕೆಂದರೆ ಈ ವ್ಯಕ್ತಿಗೆ ಯಾವುದೇ ರೀತಿಯಾದ ಕೆಟ್ಟ ಉದ್ದೇಶ ಇಲ್ಲ, ನಿಮ್ಮನ್ನ ಹರ್ಟ್ ಮಾಡೋ ಉದ್ದೇಶನೂ ಇರಲಿಲ್ಲ. ಆದರೆ ಆ ಒಂದು ಪರಿಸ್ಥಿತಿ ಕೈ ಮೀರಿ ಹೋಗಿರಬಹುದು, ಅದಕ್ಕೆ ಹೀಗೆಲ್ಲ ಆಗಿದೆ ಅಂತ ಕೂಡ ಹೇಳ್ತೀನಿ. ಸೊ ಇದು ನಿಮ್ಮ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿತ್ತು. ಕನೆಕ್ಟ್ ಆಯಿತು ಅಂದರೆ ಕಮೆಂಟ್ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಬೇರೆಯವ್ರ ಹತ್ರನೂ. ಆ್ಯಂಡ್ ಎಸ್, ಪ್ಲೀಸ್ ಸಪೋರ್ಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ಥರ ವೀಡಿಯೋಸ್ ನಿಮಗಿಷ್ಟ ಆಗಿದೆ ಅಂದರೆ ಫೀಡ್ಬ್ಯಾಕ್ ಕೊಡಿ. ಈ ಥರ ವೀಡಿಯೋಸ್ ಇನ್ನೂ ಮಾಡಬೇಕಾ ಹೇಳಿ. ನಿಮ್ಮ ಫೀಡ್ಬ್ಯಾಕ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹೋಪ್ ಇಟ್ ಹೆಲ್ಪ್. ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.